ನಮಸ್ಕಾರ. ಸಂತೋಷ ಸೂತ್ರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಭಾರತೀಯ ಸಂಸ್ಕೃತಿಯ ವಿದ್ವತ್ಪೂರ್ಣ ಅನಾವರಣವೇ ಈ ಸಂತೋಷ ಸೂತ್ರ ಕಾರ್ಯಕ್ರಮ. ಪ್ರತಿಯೊಬ್ಬ ಮನುಷ್ಯ ಬಯಸೋದು ಹಾಗೆ ಆತ ದೇವರಲ್ಲಿ ಪ್ರಾರ್ಥಿಸೋದು ಎರಡೂ ಒಂದೇ. ತಾನು ಸಂತೋಷವಾಗಿರಬೇಕು, ತನ್ನ ಮನಸ್ಸಿಗೆ ನೆಮ್ಮದಿ ಬೇಕು ಅಂತ. ಹಾಗಾದರೆ ಏನು ಮಾಡಬೇಕು ಸಂತೋಷವಾಗಿರೋದಕ್ಕೆ? ಯಾವ ಸೂತ್ರಗಳನ್ನು ತನ್ನ ಜೀವನದಲ್ಲಿ ಆತ ಅಳವಡಿಸ್ಕೋಬೇಕು? ಈ ಕುರಿತಾದಂತಹ ಬೆಳಕು ಚೆಲ್ಲುವಂತಹ ಕಾರ್ಯಕ್ರಮವೇ ಈ ಸಂತೋಷ ಸೂತ್ರ. ಈ ಕಾರ್ಯಕ್ರಮ ಪ್ರತಿ ಭಾನುವಾರ 11:30ಕ್ಕೆ ಪ್ರಸಾರವಾಗುತ್ತೆ. ಪ್ರತಿ ವಾರದ ಈ ಸಂಚಿಕೆಯಲ್ಲೂ ಕೂಡ ವಿದ್ಯಾವಾಚಸ್ಪತಿ ಡಾಕ್ಟರ್ ಸಂತೋಷ್ ಗುರೂಜಿಯವರು ನಮ್ಮೊಂದಿಗಿರ್ತಾರೆ. ಇವತ್ತಿನ ಈ ಕಾರ್ಯಕ್ರಮದಲ್ಲೂ ಕೂಡ ಗುರೂಜಿಯವರು ನಮ್ಮೊಂದಿಗಿದ್ದಾರೆ. ಗುರೂಜಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಈ ಸಂತೋಷ ಸೂತ್ರದಲ್ಲಿ ಅಂದರೆ ಪ್ರತಿಯೊಬ್ಬ ಮನುಷ್ಯ ಕೂಡ ಸಂತೋಷವಾಗಿರಬೇಕು ಅಂತ ಆಸೆ ಪಡ್ತಾನೆ. ಯಾವೆಲ್ಲ ಸೂತ್ರಗಳನ್ನು ಆತ ತನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕಾಗತ್ತೆ? ಒಬ್ಬ ಮನುಷ್ಯ ಸಾಮಾನ್ಯ ಒಂದು ಜೀವನ ನಡೆಸಿ ತಾನೊಂದು ಮೋಕ್ಷ ಕಾಣಬೇಕು ಅನ್ನುವಂಥ ಅಂತಿಮ ಘಟ್ಟದವರೆಗೆ ನಮ್ಮ ಪ್ರಾಚೀನರು 3 ಅಂಶಗಳನ್ನು ಹೇಳಿದ್ರು. ಏನು? ಆಹಾರ, ನಿದ್ರಾ, ಬ್ರಹ್ಮಚರ್ಯ ಅಂತ. ಆಹಾರ ಅನ್ನುವಂಥದ್ದು ಎಲ್ಲರಿಗೂ ಅಗತ್ಯ. ಆದರೆ ಆಹಾರ ಎಷ್ಟರ ಮಟ್ಟಿನ ಆಹಾರ ನಮಗೆ ಅಗತ್ಯ, ಯಾವ ರಸಗಳ ಆಹಾರ ನಮಗೆ ಅಗತ್ಯ, ಎಷ್ಟು ಪೌಷ್ಟಿಕಾಂಶಗಳ ಆಹಾರ ಅಗತ್ಯ ಇತ್ಯಾದಿಗಳ ಬಗ್ಗೆ ಒಂದು ಹಂತವನ್ನು ತಂದರು. ನಿದ್ರೆ, ಸುಖದ ನಿದ್ರೆ ಯಾರು ಪಟ್ಟಿರ್ತಾರೆ, ಒಂದು ತುತ್ತು ಅನ್ನ, ಹೊಟ್ಟೆ ತುಂಬುವಷ್ಟು ಅನ್ನ, ಆಮೇಲೆ ಕಣ್ಣು ತುಂಬ ನಿದ್ರೆ ಯಾರಿರ್ತಾರೋ ಅವರಂಥ ಶ್ರೀಮಂತರೇ ಈ ಜಗತ್ತಿನಲ್ಲಿಲ್ಲ, ಆತನಿಗೆ ಯಾವ ರೋಗನೂ ಕಾಡೋಲ್ಲ ಅಂತ. ಇವುಗಳ ಮಧ್ಯದಲ್ಲಿ ಒಂದು ಮನಸ್ಸಿಗೆ ತೃಪ್ತಿ ಕೊಡ್ತಕ್ಕಂಥ ಬೇಕಾದಷ್ಟು ರೀತಿಯಾದಂತಹ ಆಸೆ ಆಕಾಂಕ್ಷೆಗಳಿಗೆ ಒಂದು ತಣಿಸ್ತಕ್ಕಂತಹ ಒಂದು ಚರ್ಯ ಯಾವುದು? ಬ್ರಹ್ಮಚರ್ಯ. ಆ ಬ್ರಹ್ಮಚರ್ಯ ಅಂದ ತಕ್ಷಣ ಕೇವಲ ದಾಂಪತ್ಯ ಅಥವಾ ಬ್ರಹ್ಮಚಾರಿನೋ ಅನ್ನುವಂಥ ಅರ್ಥ ಅಲ್ಲ. ಬ್ರಹ್ಮ ಅನ್ನುವಂಥದ್ದು ಸಹ ಪರಬ್ರಹ್ಮನನ್ನು ನೋಡ್ತಕ್ಕಂಥ ಚರ್ಯಗಳೂ ಆಗಿರ್ಬೋದು. ಅದರೊಳಗೆ ಹೀಗೆ ತಾನು ಧರ್ಮಿಷ್ಠನಾಗಿ ಎಷ್ಟಿರಬೇಕು, ಆ ಧರ್ಮಿಷ್ಠನಾಗಿ ಇರಬೇಕಾದ್ರೆ ತನ್ನ ಧರ್ಮಕರ್ಮಗಳು ಏನು ಹೇಳ್ತವೆ, ಆ ಧರ್ಮಕರ್ಮಗಳಿಗೆ ಆಧಾರ ಗ್ರಂಥಗಳು ಏನು, ಇವುಗಳ ಬಗ್ಗೆ ಸಂಪೂರ್ಣ ಸಮಗ್ರವಾಗಿ ತನ್ನ ಜೀವನದಲ್ಲಿ ಯಾರು ಅಳವಡಿಸಿಕೊಂಡು ಆ ರೀತಿಯಾಗಿ ಜೀವನಚರ್ಯೆಯನ್ನು ನಡೆಸ್ತಾನೋ ಅವನು ನಿಜವಾಗಿಯೂ ಸಹ ಪರಮಯೋಗಿಯಾಗಿರ್ತಾನೆ. ಅವನೇ ಸಂತೋಷವಾಗಿರ್ತಾನೆ, ಅವನೇ ಸಂತೋಷದ ಬದುಕನ್ನು ಕಾಣ್ತಾನೆ, ಅವನು ಮನುಷ್ಯ ಜೀವನದ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಕಂಡುಕೊಳ್ತಾನೆ ಅಂಥೇಳಿ ಆಹಾರ, ನಿದ್ರಾ, ಬ್ರಹ್ಮಚರ್ಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿ ಅಂತಂದರು. ಈ ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇಕಾದಷ್ಟು ವಿದ್ಯೆಗಳು ನಮ್ಮ ದೇಶದಲ್ಲಿ ಬಂದು ಆ ಬಂದಿರತಕ್ಕಂಥ ವಿದ್ವತ್ತೇನಿದೆ ಈ ದೇಶದ್ದು, ಅಂತಹ ಒಂದು ತತ್ವಶಾಸ್ತ್ರಗಳು, ಈ ತತ್ವಶಾಸ್ತ್ರಗಳನ್ನೇ ಇಟ್ಟುಕೊಂಡು ಜಗತ್ತಿನಾದ್ಯಂತ ದೊಡ್ಡ ಫಿಲಾಸಫಿಯಾಗಿ ಹೊರಗೆ ಬಿತ್ತು. ಆ ಫಿಲಾಸಫಿಯಲ್ಲಿ ಆತ್ಮ ಅಂದ್ರೇನು, ಪರಮಾತ್ಮ ಅಂದ್ರೇನು, ಜಗತ್ತು ಅಂತಂದ್ರೇನು, ನಾವು ಯಾರು, ಪ್ರಾಣಿಗಳೇನು, ವನಸ್ಪತಿಗಳೇನು, ಈ ರೀತಿಯಾಗಿ ಸಂಪೂರ್ಣವಾದಂತಹ ಒಂದು ಚಿತ್ರಣವನ್ನು ಕೊಡ್ತು. ಇಷ್ಟೂ ಚಿತ್ರಣವನ್ನು ನಮ್ಮ ಜನರಿಗೆ ಮುಟ್ಟಿಸ್ಬೇಕು ಅನ್ನುವಂಥ ಕಾರ್ಯಕ್ರಮವೇ ಈ ಸಂತೋಷ ಸೂತ್ರಗಳು ಅಂತ. ಈ ಸೂತ್ರಗಳನ್ನು ನಾವು ಬಳಸ್ಕೊಂಡ್ರೆ ತಕ್ಕ ಮಟ್ಟಿನ ಜೀವನವನ್ನು ಬಳಸ್ಬಹುದೋ ಏನೋ ಅನ್ನುವಂತಹ ಒಂದು ಫಾರ್ಮುಲಾಗಳನ್ನು ಕಂಡುಕೊಳ್ತಕ್ಕಂಥದ್ದೇ ಈ ಒಂದು ಕಾರ್ಯಕ್ರಮದ ಒಂದು ನಿಟ್ಟು. ಅದರೊಳಗೆ ಒಂದು ಸಾಧಾರಣ 10 ವಿಷಯಗಳ ಬಗ್ಗೆ ಒಂದೇ ಕಾರ್ಯಕ್ರಮದಲ್ಲಿ ಜನರಿಗೆ ಮುಟ್ಟಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತ. ಯಾವುದು 10 ವಿಷಯಗಳು? ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅಧ್ಯಾತ್ಮ. ಯಾವತ್ತೂ ಜೀವನದ ಕಡೆಯ ಭಾಗಕ್ಕೆ ನಾವು ಅದಕ್ಕೆ ವಾಲ್ತಕ್ಕಂಥದ್ದು ಹೆಚ್ಚು. ಆದರೆ ಮೊದಲಿಗೆ ಅದನ್ನು ತಿಳ್ಕೊಂಡ್ರೆ ಅಧ್ಯಾತ್ಮ ಎಷ್ಟು ಬೇಕು, ಅಧ್ಯಾತ್ಮದ ಒಂದು ಪಂಚಾಂಗ, ಈ ಮನೆಗೆ ಒಂದು ಪಂಚಾಂಗ ಅಂತ ಕೇಳ್ತೀವಿ, ಫೌಂಡೇಶನ್ ಅಂತ ಕರಿತೀವಲ್ಲ, ಆ ಫೌಂಡೇಶನ್ ಗಟ್ಟಿ ಇತ್ತು ಅಂತಂದರೆ ಎಷ್ಟು ಫ್ಲೋರ್ ಬೇಕಾದರೂ ಕಟ್ಕೊಂಡು ಹೋಗ್ಬೋದು. ಹಾಗಾಗಿ ಆ ಪಿಲ್ಲರ್ಗಳಾಗಿರ್ತಕ್ಕಂಥದ್ದೇ ಆತ್ಮ ಪರಮಾತ್ಮನ ಸಂಬಂಧ ಗೊತ್ತಿರ್ತಕ್ಕಂಥದ್ದು. ಆತ್ಮವಿದ್ಯೆ ಯಾರಿಗೆ ಗೊತ್ತಿದೆಯೋ ಅವನು ಎಲ್ಲರಿಗಿಂತಲೂ ಶ್ರೇಷ್ಠ ಅಂತ ಭಗವಾನ್ ಕೃಷ್ಣನೇ ಹೇಳಿದ್ದ. ಹಾಗಿದ್ದ ಮೇಲೆ ಅಧ್ಯಾತ್ಮ ಅಂತಂದ್ರೇನು, ಅಧ್ಯಾತ್ಮ ಎಷ್ಟು ಬೇಕು, ಅಧ್ಯಾತ್ಮ ಎಷ್ಟು ಅಳವಡಿಸ್ಕೊಳ್ಬೇಕು, ಅಧ್ಯಾತ್ಮದಲ್ಲಿ ಎಷ್ಟು ಸಂತೋಷವನ್ನು ಕಾಣ್ಬೋದು ಅನ್ನುವಂಥದ್ದು ಒಂದು ವಿಷಯವನ್ನು ಕೊಡ್ಬೋದು. ಆಮೇಲೆ ಅಧ್ಯಾತ್ಮವನ್ನು ಬೋಧನೆ ಮಾಡ್ತಕ್ಕಂತಹ ಒಂದು ಸರಿಯಾದಂಥ ವ್ಯವಸ್ಥೆ ಯಾವುದಿದೆ, ಸರಿಯಾದಂಥ ಸಂಹಿತೆಗಳು ಯಾವುದಿದೆ, ಸರಿಯಾದಂಥ ಗ್ರಂಥಗಳು ಯಾವುದಿದೆ, ಅದಕ್ಕೆ ಪುರಾಣ ಅಂತ ಕರೀತಕ್ಕಂಥದ್ದು. ಆ ಭಗವಂತ ಅನ್ನುವಂಥ ಪರಮಾತ್ಮನ ಅಸ್ತಿತ್ವ ಎಲ್ಲಿದೆ, ಪರಬ್ರಹ್ಮ ವಸ್ತು ಅಂತಂದ್ರೇನು, ಪರಮಾತ್ಮ ತತ್ವ ಅಂತಂದ್ರೇನು, ಆ ಪರಮಾತ್ಮನ ಅವತಾರಗಳು ಯಾವ ರೀತಿ ಆಯಿತು, ಎಲ್ಲಿ, ಹೇಗೆ, ಯಾರಿಗಾಗಿ, ಯಾರಿಗೋಸ್ಕರದ ಅವತಾರ ಅಲ್ಲಿತ್ತು ಅನ್ನೋದನ್ನು ಒಂದು ಸಮಗ್ರ ಕಥಾ ಮಾಲಿಕೆ ಇದೆಯಲ್ಲ, ಇದು ಪುರಾಣ ಆಗುತ್ತೆ. ಆ ಪುರಾಣಗಳಲ್ಲೂ ಸಹ 18 ಪುರಾಣಗಳನ್ನು ಸಹ ಈ ದೇಶ
ಕೊಡ್ತು. ಆದರೂ ವ್ಯಾಸ ಮುನಿಯನ್ನು ಸ್ಮರಿಸಬೇಕಾಗತ್ತೆ. ಪ್ರತಿಯೊಂದು ಪುರಾಣದ ಕಥೆಗಳಲ್ಲಿ ಸ್ವಲ್ಪ ವೈಭವೀಕರಣಗಳು ಇರಬಹುದು, ಅಥವಾ ಕೆಲವೊಂದು ಪುರಾಣ ಕಥೆಗಳಲ್ಲಿ ನಂಬಲಿಕ್ಕೆ ಕಷ್ಟವ ಅಂತನ್ನುವಂಥದ್ದು ಇರ್ಬೋದು. ಆದರೆ ಯಾವ ಪುರಾಣಗಳನ್ನು ನಾವು ಎಷ್ಟು ತಿಳ್ಕೊಂಡಿದ್ದೀವಿ, ಆ ಪುರಾಣದ ಕಥೆಗಳಲ್ಲಿ ಬರ್ಬೋದಂಥ ಆದರ್ಶಗಳೇನು, ಪರಮಾತ್ಮನನ್ನು ಆರಾಧನೆ ಮಾಡಬೇಕಾದ್ರೆ ಕಲಿಬೇಕಾದ್ದೇನು, ಅಲ್ಲಿ ಮೌಲ್ಯಗಳೇನು ಅನ್ನೋದನ್ನು ಜೀವನಕ್ಕೆ ಬೇಕಾಗಿರ್ತಕ್ಕಂಥದ್ದು, ಸಾಂತ್ವನ ನೀಡ್ತಕ್ಕಂಥದ್ದು ಕೆಲಸ ಈ ಪುರಾಣ ಮಾಡ್ತು. ಹಾಗಾಗಿ ಜನರಿಗೆ ಪುರಾಣಗಳ ಬಗ್ಗೆಯೂ ಸಹ ಕಥೆಗಳನ್ನು ಕೊಡ್ತಕ್ಕಂಥದ್ದು ಈ ಕಾರ್ಯಕ್ರಮದಲ್ಲಿ ಮಾಡೋದು ಅಂತೇಳಿ ಆಗಿದೆ. ಇನ್ನೊಂದು, ಇಷ್ಟೇ ಕಲ್ತ್ಕೊಂಡ್ರೆ ಸಾಕ, ನಮ್ಮ ಮನಸ್ಸು ಶಾಂತಿಯಾಗಿರಬೇಕು. ನಮ್ಮ ಮನಸ್ಸು ಒಳ್ಳೆ ರೀತಿಯಾಗಿ ಒಂದು ಯಾವುದೇ ತೊಂದರೆ, ತಾಪತ್ರೆ, ಗೊಂದಲಗಳಲ್ಲಿ ಮುಳುಗಿರಬಾರ್ದು. ಇವುಗಳಿಂದ ಹೊರಗೆ ಬರೋದು ಹೇಗೆ? ಯಾವಾಗ ಒಬ್ಬ ಮನುಷ್ಯ ಎಚ್ಚರವಾಗಿರ್ತಾನೋ ಅವನು ಮೆದುಳು ಸುಮ್ಮನೆ ಇರೋದೇ ಇಲ್ಲ. ನೀವು ಬೇಕಾದ್ರೆ ಯೋಚನೆ ಮಾಡಿ ನೋಡಿ. ಹೌದೌದು, ನೀವು ಬಸ್ಸೇ ಬಂದಿಲ್ಲ, ಬಸ್ಸಿಗೆ ಕಾಯ್ತಾ ಇದ್ದೀನಿ, ಏನೂ ಕೆಲಸ ಇಲ್ಲ ಅಂತ ಕೂತ್ಕೊಳ್ಳಿ, ಅಲ್ಲಿ ಏನೋ ಒಂದು ಯೋಚನೆ ಆಗ್ತಾನೆ ಇರುತ್ತೆ. ಅಥವಾ ಯಾರು ನನ್ನ ಜೊತೆಗೆ ಮಾತಾಡಲಿಕ್ಕಿಲ್ಲ, ನನಗೂ ಏನು ಕೆಲಸ ಇಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳಿ, ಏನೋ ಒಂದು ಕೆಲಸ ಮಾಡ್ತಾನೆ ಇರುತ್ತೆ. ಮೆದುಳು ಸುಮ್ಮನೆ ಇರ್ತಕ್ಕಂಥದ್ದಿಲ್ಲವೇ ಇಲ್ಲ. ನಿದ್ರಾವಸ್ಥೆಯಲ್ಲಿ ಮಾತ್ರ ಸುಮ್ಮನೆ ಇರ್ತಕ್ಕಂಥದ್ದಿರುತ್ತೆ, ಅದರೊಳಗೂ ಸುಪ್ತಾವಸ್ಥೆಯಲ್ಲಿ ಕನಸುಗಳನ್ನು ಕಾಣಬಹುದು. ಅಂತಹ ಮೆದುಳು ನಿದ್ರಾವಸ್ಥೆಗಳೇ ಇಲ್ಲದೆ ಎಚ್ಚರವಾಗಿದ್ದು ಒಂದು ಸ್ವಲ್ಪ ರೆಸ್ಟ್ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಯಾಕೆಂತಂದರೆ ಒಂದು ಸ್ವಲ್ಪ ರೆಸ್ಟ್, ಅಂದರೆ ಒಂದು ಗಳಿಗೆಯ ರೆಸ್ಟ್ ಕೊಟ್ಟರೆ ಅವನಿಗೆ ಒಂದು ವಾರದ ಆಯುಷ್ಯ ಮುಂದಕ್ಕೆ ಹೋಗುತ್ತೆ, ಅಷ್ಟು ಶಕ್ತಿಯನ್ನು ಕೊಡುತ್ತೆ. ಅದನ್ನು ಯಾವ ಥರದಲ್ಲಿ ಕೊಡಬೇಕು, ಹೇಗೆ ಕೊಡಬೇಕು? ಧ್ಯಾನದಿಂದ ಕೊಡಬೇಕು. ಧ್ಯಾನವನ್ನು ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕು. ಈ ಧ್ಯಾನದಲ್ಲಿ ಯಾವ ರೀತಿಯಾದಂಥ ವಿಧಗಳಿದೆ? ಅಯ್ಯೋ ಸ್ವಾಮಿ, ನಾನು ಕಣ್ಣು ಮುಚ್ಕೊಂಡು ಕೂತ್ಕೊಂಡ ತಕ್ಷಣ ಧ್ಯಾನ ಆಗುತ್ತಾ? ಪೂಜೆ ಪುನಸ್ಕಾರಗಳು ಅಂತಂದ್ರೇನು? ಪೂಜೆಗಳ ಎಷ್ಟು ವಿಧಗಳಿವೆ? ಷೋಡಶೋಪಚಾರಗಳು ನನಗೆ ಗೊತ್ತಿಲ್ಲ, ಗೊತ್ತಿದ್ದವ್ರು ಹೇಗೆ ಮಾಡಬೇಕು, ಅಥವಾ ಗೊತ್ತಿಲ್ಲದಿದ್ದವ್ರು ಏನು ಮಾಡಬೇಕು, ಇವುಗಳ ಬಗ್ಗೆ ಗೊತ್ತಾಗಬೇಕು. ಆತ್ಮ ಪರಮಾತ್ಮ ಎರಡರ ಸಮ್ಮಿಲನ ಆಧ್ಯಾತ್ಮನ ನಮ್ಮ ಜೀವನದಲ್ಲಿ ನಾವು ಎಷ್ಟು ಮಟ್ಟಿಗೆ ಅಳವಡಿಸ್ಕೋಬೇಕಾಗತ್ತೆ? ಪ್ರತಿಯೊಬ್ಬರ ಪ್ರಶ್ನೆ. ಯಾಕಂದರೆ 60 ವರ್ಷ ದಾಟಿದ ಮೇಲೋ 70 ವರ್ಷ ದಾಟಿದ ಮೇಲೋ ಆಧ್ಯಾತ್ಮದ ಕಡೆ ಒಲವು ಹೋಗುತ್ತೆ. ಆದರೆ ಈ ವಯಸ್ಸಿನಲ್ಲಿ, ಚಿಕ್ಕ ವಯಸ್ಸಿನಿಂದಲೇ ಆಧ್ಯಾತ್ಮದ ಕಡೆ ಒಲವನ್ನು ತೋರೋದು ಎಷ್ಟರ ಮಟ್ಟಿಗೆ ಸರಿ? ಇದು ಕೂಡ ಸಾಮಾನ್ಯ ಜನರಲ್ಲಿ ಮೂಡುವಂತಹ ಪ್ರಶ್ನೆ. ಅದಕ್ಕೆ ನಮ್ಮ ಒಂದು ಕಾರ್ಯಕ್ರಮದ ಮೂಲಕ ಅವ್ರಿಗೆ ಯಾವ ರೀತಿ ತಿಳಿ ಹೇಳ್ಬೋದು? ಹೌದು, ಯಾವ ರೀತಿಯಾಗಿ ನಾವು ಆಧ್ಯಾತ್ಮಕ್ಕೆ ಓಲೈಸ್ಕೊಳ್ಬೇಕು, ಎಷ್ಟು ಈ ವಯಸ್ಸಿಗೆ ಅಧ್ಯಾತ್ಮ ಅಗತ್ಯ ಇದೆ, ಆತ್ಮನು ಮತ್ತು ಪರಮಾತ್ಮನು ನಾವು ತಿಳ್ಕೊಳ್ತಕ್ಕಂಥದ್ದು ಯಾಕೆ ಮುಖ್ಯ, ಹಾಗಿದ ಮೇಲೆ ಪರಮಾತ್ಮನನ್ನು ತಿಳ್ಕೊಂಡ ಮೇಲೆ ನಾವು ಅದೇ ರೀತಿಯಾಗಿ ಧಾರ್ಮಿಕವಾಗಿ ಹೇಗೆ ನಡ್ಕೊಳ್ಬೇಕು, ಇವುಗಳದ್ದೇ ಒಂದು ರೀತಿಯಾದಂಥ ಒಂದು ಸ್ಪಿರಿಚುಯಾಲಿಟಿಯನ್ನು ಕೊಡ್ತಕ್ಕಂಥದ್ದು ಈ ಅಧ್ಯಾತ್ಮಶಾಸ್ತ್ರ. ಅವುಗಳ ಬಗ್ಗೆ ಅದರಲ್ಲೂ ನಮಗೆ ಇವತ್ತಿನ ಯುವಕರಿಗೆ ಅಗತ್ಯವಾಗಿ ಬೇಕಾಗಿದೆ. ಬಹಳಷ್ಟು ಒತ್ತಡ, ಮಾನಸಿಕ ಒತ್ತಡ, ಈ ಕಡೆ ತನ್ನ ಜೀವನದೇ ಒತ್ತಡ, ಮುಂದಿನ ಭವಿಷ್ಯದ ಒತ್ತಡ, ಅದ್ರ ಮಧ್ಯೆ ಕರ್ಮದ ಒತ್ತಡ, ಕೆಲಸದ ಒತ್ತಡ, ಇವುಗಳ ಮಧ್ಯದಲ್ಲಿ ನಿದ್ರೆ ಎಷ್ಟೊತ್ತಿಗೆ ಮಾಡಬೇಕು, ಓಡಾಡೋದು ಎಷ್ಟೊತ್ತಿಗೆ, ಕೆಲಸಗಳು ಎಷ್ಟೊತ್ತಿಗೆ, ಏನೂ ಗೊತ್ತಾಗ್ತಿಲ್ಲ. ಇವೆಲ್ಲ ಜಾಸ್ತಿ ಆದಾಗ ಒಂದು ಶಾಂತಿ ಅಂತ ಬೇಕು. ಆ ಶಾಂತಿಯನ್ನು ಅಧ್ಯಾತ್ಮ ಬೋಧನೆ ಮಾಡುತ್ತೆ. ಈ ಮೂರು ವಿಷಯಗಳದ್ದು ಒಂದು ಹಂತ ಆದರೆ ಇನ್ನೂ 7 ವಿಷಯಗಳ ಬಗ್ಗೆ ನಾವು ಚರ್ಚೆನ ಮಾಡ್ತೀವಿ. ಖಂಡಿತವಾಗ್ಲೂ. ಈಗ ನೀವು ಪುರಾಣ, ಆಧ್ಯಾತ್ಮ ಮತ್ತು ಧ್ಯಾನದ ಬಗ್ಗೆ ತಿಳಿಸ್ಕೊಟ್ರಿ. ಮತ್ತೆ ಈಗೊಂದು ಚಿಕ್ಕ ವಿರಾಮದ ನಂತರ ಮಿಕ್ಕ ಸೂತ್ರಗಳ ಬಗ್ಗೆಯೂ ಕೂಡ ನಾವು ಗಮನ ಹರಿಸೋಣ. ವೀಕ್ಷಕರೇ, ಈಗ ಚಿಕ್ಕದೊಂದು ಬ್ರೇಕ್ನ ನಂತರ ಸಂತೋಷ ಸೂತ್ರ ಕಾರ್ಯಕ್ರಮ ಮುಂದುವರಿಯುತ್ತೆ.